ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಇಂದು ನಾವು ನೋಡ್ಲಿಕ್ಕಿರುವಂಥದ್ದು ವಿಮೋಚನಾ ಕಾಂಡ 10ನೇ ಅಧ್ಯಾಯ ವಚನಗಳು 1ರಿಂದ 29. ಕಳೆದ ಕೆಲವು ದಿನಗಳಿಂದ ನಾವು ಫರೋಹ ಮತ್ತು ದೇವರ ನಡುವಿನ ಈ ದೊಡ್ಡ ಸಂಘರ್ಷವನ್ನ ನೋಡುತ್ತಾ ಇದ್ದೇವೆ. ದೇವರು ಮತ್ತೆ ಮತ್ತೆ ಫರೋನಿಗೆ ಒಂದು ಸರಳವಾಗಿರುವಂತಹ ಸಂದೇಶವನ್ನ ಕಳಿಸುತ್ತಾ ಇದ್ದಾರೆ, ನನ್ನ ಜನರನ್ನ ಬಿಡು ಎಂಬುದಾಗಿ. ಆದ್ರೆ ಫರೋನು ಪ್ರತಿ ಸಾರಿ ತನ್ನ ಹೃದಯವನ್ನ ಕಠಿಣಪಡಿಸಿಕೊಳ್ಳುತ್ತಾನೆ. ಅವನು ದೇವರ ಶಕ್ತಿಯನ್ನ ನೋಡಿದ್ದಾನೆ, ಪ್ಲೇಗ್ಗಳನ್ನು ಅನುಭವಿಸಿದ್ದಾನೆ, ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ, ಆದರೂ ನಿಜವಾಗಿಯೂ ಬದಲಾಗಿರಲಿಲ್ಲ. ಇಂದು ವಿಮೋಚನಾ ಕಾಂಡ 10ನೇ ಅಧ್ಯಾಯದಲ್ಲಿ ಪ್ರಿಯರೇ, ಈ ಕಥೆ ಇನ್ನೂ ಗಂಭೀರವಾಗುತ್ತದೆ. ದೇವರು ಮತ್ತೆ ಮೋಶೆಯನ್ನ ಫರೋನ ಬಳಿಗೆ ಕಳುಹಿಸುತ್ತಾರೆ. ಆದರೆ ಈ ಬಾರಿ ದೇವರು ಒಂದು ಪ್ರಮುಖವಾಗಿರುವಂತಹ ವಿಷಯವನ್ನ ಹೇಳಿ ಕಳುಹಿಸುತ್ತಾರೆ, ನಾನು ಯೆಹೋವನೆಂದು ನೀವು ತಿಳಿದುಕೊಳ್ಳಬೇಕು ಎಂಬುದಾಗಿ. ಪ್ರಿಯರೇ, ಇಲ್ಲಿ ದೇವರ ಉದ್ದೇಶ ಸ್ಪಷ್ಟವಾಗುತ್ತದೆ. ಈ ಪ್ಲೇಗ್ಗಳು ಕೇವಲ ಶಿಕ್ಷೆಗಾಗಿ ಬರುತ್ತಾ ಇಲ್ಲ, ಅದು ಜನರು ದೇವರನ್ನ ತಿಳಿದುಕೊಳ್ಳಬೇಕೆಂಬ ಉದ್ದೇಶದಿಂದ ದೇವರು ಈ ಪ್ಲೇಗ್ಗಳನ್ನ ಕಳಿಸುತ್ತಾ ಇರುವಂತದ್ದು. ಫರೋಹ ತನ್ನನ್ನ ಶಕ್ತಿಶಾಲಿ ರಾಜನೆಂದು ಭಾವಿಸಿದ್ದನು, ಆದರೆ ದೇವರು ಅವನಿಗೆ ನಿಜವಾದ ಅಧಿಕಾರ ಯಾರ ಕೈಯಲ್ಲಿದೆ ಎಂಬುದಾಗಿ ತೋರಿಸುತ್ತಾ ಇದ್ದಾರೆ. ಫರೋಹ ಮತ್ತೆ ದೇವರ ಮಾತನ್ನ ನಿರಾಕರಿಸಿದಾಗ ಮಿಡತೆಗಳ ಪ್ಲೇಗ್ ಬಗ್ಗೆ ಎಚ್ಚರಿಕೆ ನೀಡಲಾಗುತ್ತದೆ. ಪ್ರಿಯರೇ, ಆಲಿಕಲ್ಲಿನ ಮಳೆಯಿಂದ ಉಳಿದಿದ್ದ ಬೆಳೆಗಳನ್ನ ಈಗ ಮಿಡತೆಗಳು ಸಂಪೂರ್ಣವಾಗಿ ನಾಶ ಮಾಡಲಿದ್ದಾವೆ. ಈಗ ಫರೋನ ಅಧಿಕಾರಿಗಳೇ ಭಯಪಡುತ್ತಾರೆ. ಅವರು ಫರೋನಿಗೆ ಹೇಳುತ್ತಾರೆ, ಇನ್ನಷ್ಟು ಕಾಲ ಹೀಗೆ ನಡೆಯಬೇಕಾ, ಈ ಜನರನ್ನ ಹೋಗಲು ಬಿಡು ಎಂಬುದಾಗಿ ಫರೋನ ಅಧಿಕಾರಿಗಳೇ ಹೇಳುತ್ತಾರೆ. ಯಾಕೆಂದ್ರೆ ಅವರಿಗೆ ಪರಿಸ್ಥಿತಿ ಸ್ಪಷ್ಟವಾಗಿ ಕಾಣಿಸುತ್ತಾ ಇದೆ. ಆದ್ರೆ ಫರೋಹ ಇನ್ನ ತನ್ನ ಹಠವನ್ನ ಬಿಡುವುದಿಲ್ಲ. ಕೆಲವೊಮ್ಮೆ ನಮ್ಮ ಜೀವನದಲ್ಲೂ ಸಹ ಹೀಗೆ ಪ್ರಿಯರೇ, ನಮ್ಮ ಸುತ್ತಲಿನವರಿಗೆ ಸತ್ಯ ಸ್ಪಷ್ಟವಾಗಿ ಕಾಣಿಸುತ್ತಾ ಇರುತ್ತದೆ, ಆದ್ರೆ ನಮ್ಮ ಹೃದಯ ಅದನ್ನ ಒಪ್ಪಿಕೊಳ್ಳಲು ಸಿದ್ಧವಾಗಿರುವುದಿಲ್ಲ. ಕೊನೆಗೆ ಮಿಡತೆಗಳು ಬರುತ್ತವೆ, ಅವು ದೇಶಾದ್ಯಂತ ಹರಡುತ್ತವೆ, ಉಳಿದಿದ ಪ್ರತಿಯೊಂದು ಬೆಳೆಯನ್ನು ತಿಂದು ಬಿಡುತ್ತವೆ, ಮರಗಳ ಎಲೆಗಳೂ ಉಳಿಯುವುದಿಲ್ಲ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಐಗುಪ್ತ ದೇಶ ಸಂಪೂರ್ಣವಾಗಿ ಹಾನಿಯಾಗುತ್ತದೆ. ಈಗ ಫರೋಹ ಮೋಶೆಯನ್ನ ಕರೆಯುತ್ತಾನೆ. ಅವನು ತನ್ನ ತಪ್ಪನ್ನು ಒಪ್ಪಿಕೊಳ್ಳುವಂತೆ ಮತ್ತೆ ಮಾತನಾಡುತ್ತಾನೆ. ಮೋಶೆ ಪ್ರಾರ್ಥಿಸುತ್ತಾನೆ, ದೇವರು ಮಿಡತೆಗಳನ್ನ ತೆಗೆದು ಹಾಕುತ್ತಾರೆ. ಆದ್ರೆ ಸಮಸ್ಯೆ ಹೋಗಿದ್ದಂತೆ ಫರೋಹನ ಹೃದಯ ಮತ್ತೆ ಬದಲಾಗುತ್ತದೆ. ಇದು ಅವನ ದೊಡ್ಡ ಸಮಸ್ಯೆ. ಅವನು ಸಂಕಷ್ಟದಿಂದ ತಪ್ಪಿಸಿಕೊಳ್ಳಲು ಬಯಸುತ್ತಾನೆ, ಆದ್ರೆ ದೇವರಿಗೆ ಶರಣಾಗಲು ಬಯಸುವುದಿಲ್ಲ. ಆತ್ಮೀಯರೇ, ದೇವರನ್ನ ಹುಡುಕುವುದಕ್ಕೂ ದೇವರಿಗೆ ಶರಣಾಗುವುದಕ್ಕೂ ವ್ಯತ್ಯಾಸವಿದೆ. ಕಷ್ಟ ಬಂದಾಗ ದೇವರನ್ನ ಹುಡುಕುವುದು ಸುಲಭ, ಆದರೆ ಕಷ್ಟ ಹೋದ ಮೇಲೂ ದೇವರೊಂದಿಗೆ ನಡೆಯುವುದೇ ನಿಜವಾದ ನಂಬಿಕೆ. ಇದಾದ ನಂತರ 9ನೇ ಪ್ಲೇಗ್ ಬರುತ್ತದೆ. ಈ ಬಾರಿ ದೇಶದ ಮೇಲೆ ಕತ್ತಲೆ ಆವರಿಸುತ್ತದೆ. 3 ದಿನಗಳ ಕಾಲ ಐಗುಪ್ತ ದೇಶ ಕತ್ತಲೆಯಲ್ಲಿ ಮುಳುಗುತ್ತದೆ. ಜನರು ಒಬ್ಬರನ್ನೊಬ್ಬರು ನೋಡಲಾರರು, ತಮ್ಮ ಸ್ಥಳದಿಂದಲೇ ಎದ್ದು ಬರಲಾರರು. ಇದು ಕೇವಲ ಭೌತಿಕ ಕತ್ತಲೆ ಮಾತ್ರ ಅಲ್ಲ ಪ್ರಿಯರೇ, ಇದು ಆತ್ಮೀಯ ಕತ್ತಲೆಯ ಚಿತ್ರವೂ ಸಹ ಆಗಿದೆ. ಫರೋಹ ಎಷ್ಟು ಬಾರಿ ದೇವರ ಧ್ವನಿಯನ್ನ ನಿರಾಕರಿಸಿದನೋ, ಈಗ ಆ ನಿರಾಕರಣೆಯ ಪರಿಣಾಮವನ್ನ ದೇಶವೇ ಅನುಭವಿಸುತ್ತಾ ಇದೆ. ಆದರೆ ಈ ಕತ್ತಲೆಯ ಮಧ್ಯೆ ಒಂದು ಸುಂದರವಾದಂತಹ ಸಂಗತಿ ನಡೆಯುತ್ತದೆ ಪ್ರಿಯರೇ. ಇಸ್ರಾಯೇಲ್ಯರು ವಾಸಿಸುವ ಸ್ಥಳದಲ್ಲಿ ಬೆಳಕು ಇರುತ್ತದೆ. ಐಗುಪ್ತದಲ್ಲಿ ಕತ್ತಲೆ, ಗೋಷನ್ನಲ್ಲಿ ಬೆಳಕು. ಅದೇ ದೇವರ ಸನ್ನಿಧಿಯ ವ್ಯತ್ಯಾಸ ಪ್ರಿಯರೇ. ಜಗತ್ತಿನ ಪರಿಸ್ಥಿತಿ ಕತ್ತಲೆಯಾಗಿರಬಹುದು, ಜನರು ಗೊಂದಲದಲ್ಲಿರಬಹುದು, ಆದರೆ ದೇವರೊಂದಿಗೆ ನಡೆಯುವವರಿಗೆ ಕರ್ತನು ಬೆಳಕಾಗಿರುತ್ತಾನೆ. ಇನ್ನೊಮ್ಮೆ ಫರೋಹ ಮೋಶೆಯೊಂದಿಗೆ ಮಾತಾಡಲು ಪ್ರಯತ್ನಿಸುತ್ತಾನೆ. ನೀವು ಹೋಗಬಹುದು ಎಂದು ಹೇಳುತ್ತಾನೆ, ಆದರೆ ಒಂದು ಷರತ್ತು ಹಾಕುತ್ತಾನೆ, ನಿಮ್ಮ ಪಶುಗಳನ್ನ ಇಲ್ಲೇ ಬಿಟ್ಟು ಹೋಗಿ ಎಂಬುದಾಗಿ. ಫರೋಹ ಇನ್ನೂ ಎಲ್ಲವನ್ನ ದೇವರಿಗೆ ಒಪ್ಪಿಸಲು ಸಿದ್ಧನಾಗಿಲ್ಲ. ಆದರೆ ಮೋಶೆ ದೃಢವಾಗಿ ಉತ್ತರಿಸುತ್ತಾನೆ, ನಾವು ಎಲ್ಲವನ್ನೂ ತೆಗೆದುಕೊಂಡು ಹೋಗುತ್ತೇವೆ. ಯಾಕೆಂದರೆ ದೇವರು ಕೇಳಿದ್ದು ಸಂಪೂರ್ಣ ವಿಧೇಯತೆ. ಇದು ನಮ್ಮ ಜೀವನಕ್ಕೂ ಅನ್ವಯಿಸುತ್ತದೆ. ನಾವು ಕೆಲವೊಮ್ಮೆ ದೇವರಿಗೆ ಹೇಳುತ್ತೇವೆ, ದೇವರೇ ನಾನು ನಿನ್ನನ್ನು ಅನುಸರಿಸುತ್ತೇನೆ, ನಾನು ನಿನ್ನನ್ನು ಆರಾಧಿಸುತ್ತೇನೆ ಎಂಬುದಾಗಿ. ಆದರೆ ಕೆಲವು ವಿಷಯಗಳನ್ನ ಮಾತ್ರ ಹಿಡಿದುಕೊಂಡಿರುತ್ತೇವೆ, ಕೆಲವು ಅಭ್ಯಾಸಗಳನ್ನ ಹಿಡಿದುಕೊಂಡಿರುತ್ತೇವೆ, ಕೆಲವು ಆಸೆಗಳನ್ನ, ದೇವರಿಗೆ ವಿರೋಧವಾದಂತಹ ಆಸೆಗಳನ್ನ ಹಿಡಿದುಕೊಂಡಿರ್ತೇವೆ. ಆದ್ರೆ ದೇವರು ನಮ್ಮ ಜೀವನದ ಒಂದು ಭಾಗವನ್ನಲ್ಲ ಪ್ರಿಯರೇ, ನಮ್ಮ ಸಂಪೂರ್ಣ ಹೃದಯವನ್ನ ಬಯಸುತ್ತಾರೆ. ಆಮೇಲೆ ಅಧ್ಯಾಯದ ಕೊನೆಯಲ್ಲಿ ಫರೋಹ ಕೋಪಗೊಳ್ಳುತ್ತಾನೆ. ಅವನು ಮೋಶೆಗೆ ಹೇಳುತ್ತಾನೆ, ನನ್ನ ಮುಖವನ್ನ ಮತ್ತೆ ನೋಡಬೇಡ ಎಂಬುದಾಗಿ. ಇದು ಕೇವಲ ಮೋಶೆಯ ನಿರಾಕರಣೆ ಅಲ್ಲ,
ಇದು ದೇವರ ಧ್ವನಿಯ ನಿರಾಕರಣೆ, ದೇವರ ಮಾತಿನ ನಿರಾಕರಣೆ, ಮತ್ತು ಅದೇ ಅವನ ದೊಡ್ಡ ದುರಂತ ಪ್ರಿಯರೇ. ಇಂದಿನ ಪಾಠ, ದೇವರು ಮತ್ತೆ ಮತ್ತೆ ಮಾತನಾಡುವಂತ ದೇವರಾಗಿದ್ದಾರೆ, ಮತ್ತೆ ಮತ್ತೆ ಅವಕಾಶಗಳನ್ನ ಕೊಡುವಂತ ದೇವರಾಗಿದ್ದಾರೆ, ಮತ್ತೆ ಮತ್ತೆ ಕರೆಯುತ್ತಾ ಇದ್ದಾರೆ. ಆದರೆ ಒಂದು ಹಂತದ ನಂತರ ನಾವು ಯಾವ ದಾರಿಯನ್ನು ಆರಿಸಿಕೊಳ್ಳುತ್ತೇವೆ ಎಂಬುದು ನಮ್ಮ ಹೃದಯದ ಮೇಲೆ ಅವಲಂಬಿತವಾಗಿರುತ್ತದೆ. ಹಾಗಾದ್ರೆ ಇಂದಿನ ವಾಗ್ದಾನ, ದೇವರು ತನ್ನ ಜನರಿಗೆ ಬೆಳಕಾಗಿರುತ್ತಾರೆ. ಕತ್ತಲೆಯ ಸಮಯದಲ್ಲೂ ದೇವರು ದಾರಿ ತೋರಿಸುತ್ತಾರೆ. ಯಾವಾಗ ಅಂದರೆ ದೇವರ ವಾಕ್ಯವನ್ನ, ದೇವರ ಆಜ್ಞೆಯನ್ನ ನಾವು ಕೈಗೊಂಡು ನಡೆಯುವಾಗ. ಹಾಗಾದ್ರೆ ಇಂದಿನ ಆಜ್ಞೆ, ದೇವರಿಗೆ ಸಂಪೂರ್ಣವಾಗಿ ನಾವು ಶರಣಾಗಬೇಕು. ರಾಜಿ ಮಾಡಿಕೊಳ್ಳುವುದಲ್ಲ ಪ್ರಿಯರೇ, ಭಾಗಶಃ ವಿಧೇಯತೆ ನೀಡುವುದಲ್ಲ, ದೇವರ ಧ್ವನಿಗೆ ಸಂಪೂರ್ಣವಾಗಿ ನಾವು ಪ್ರತಿಕ್ರಿಯಿಸಬೇಕು. ಹಾಗಾದ್ರೆ ಇಂದು ಇದು ನೆನಪಿಟ್ಟುಕೊಳ್ಳೋಣ. ಐಗುಪ್ತ ದೇಶ ಕತ್ತಲೆಯಲ್ಲಿ ಮುಳುಗಿತ್ತು, ಆದರೆ ದೇವರ ಜನರ ಬಳಿ ಇನ್ನ ಬೆಳಕು ಇತ್ತು. ಇಂದು ನಮ್ಮ ಜೀವನದಲ್ಲೂ ಕೆಲವು ವಿಷಯಗಳು ಕತ್ತಲೆಯಂತೆ ಕಾಣಬಹುದು, ಮುಂದೆ ಏನಾಗುತ್ತದೆ ಎಂದು ಅರ್ಥವಾಗದೇ ಇರಬಹುದು. ಆದರೆ ಒಂದು ವಿಷಯವನ್ನ ನೆನಪಿಡಬೇಕು ಪ್ರಿಯರೇ, ದೇವರು ನಮ್ಮೊಂದಿಗೆ ಇದ್ದಾರೆ. ದೇವರ ಸನ್ನಿಧಿಯೇ ನಮ್ಮ ಬೆಳಕು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ದೇವರ ಬೆಳಕಿನಲ್ಲಿ ನಡೆಯುವಂತ ಹೃದಯ ನಮ್ಮದಾಗಿರಲಿ. ಆಮೇನ್. ದುಂದ ಜೀವಕ್ಕೆ, ಮುರಿದ ಮನಸ್ಸಿಗೆ, ಬೆಳಕನ್ನು ಹುಡುಕುವ ಹೃದಯಕ್ಕೆ